ಹೌದೌದು, ಅವರ ಜೊತೆಯಲ್ಲಿ ನಾನು ಕೂಡ ಹೋಗಿದ್ದೆ. ಹೋದವರು ಈಗ ಯುದ್ಧ ಮಾಡಿದ್ರೆ ಪ್ರಯೋಜನ ಇಲ್ಲ ಅಂತ ಭಾವಿಸಿ ಮೈಕದಲ್ಲಿ ಯುದ್ಧ ಮಾಡಿದ್ರು. ಅದು ಕೆಲವು ಸಲ ಸರಿ ಇರುವುದಿಲ್ಲ ಪುಣ್ಯಾತ್ಮ. ನೀ ಅದರಲ್ಲೆಲ್ಲ ಯುದ್ಧ ಮಾಡ್ಲಿಕ್ಕೆ ಹೋದ್ರೆ ಆಗ್ತದ? ಅಲ್ಲ, ಮಾಯಕದ ಯುದ್ಧ ಅದು ನಾವೆಲ್ಲ ಅಸುರರಲ್ವಾ? ಹೌದೌದು. ಇನ್ನು ಮೈಕದ ಯುದ್ಧದಲ್ಲಿ ಸುಖ ಇಲ್ಲ ಅಂತ ಭಾವಿಸಿ ಈಗ ಅದು ಒಳಗೆ ಹಾಕ್ತೀನಿ. ಈಗ ಸುಖ ಇಲ್ಲ ಭಾವಿಸಿ ಚಿಟ್ಟಿ ಮಾಡಿದ್ರು. ನೋಡುದನ್ನ ಇವತ್ತು ಸರಿಯಾಗಿ ಸರಿಯಾಗಿ ನೋಡು. ಸರಿ, ಯಾರದು ಸರಿ ಇಲ್ಲ ಅಂತ ಹೇಳಿದ್ದೀನು? ಅಲ್ಲ, ಅವರು ಮಾಡಿದ್ದಲ್ಲಿ ಅವರದು ಸರಿ ಉಂಟು, ಅವರದು ಸರಿ. ನನ್ನದು ನೋಡಿ ಕಲಿಯುವುದಷ್ಟೇ. ಹೌದು, ಅವ ಕೆಲಸ ಎಷ್ಟು ಬೇಕಾದ್ರೂ ಮಾಡ್ತಾನೆ. ಹೌದು, ಅದಲ್ಲ. ಅದೇ ನಾನು ಸೃಷ್ಟಿ ಮಾಡಿದ ಹಾಗೆ ಅವನಿಗೆ ಆಗುದಿಲ್ಲ. ಅವರು ಮಾತ್ರ ಈ ಸಲ ಮಾಡಿದ್ರು. ಒಂದು ಮಾಡಿದ್ರ? ಯಾವುದು? ತರ್ಪಿನಿ. ಯಾರನ್ನು? ಅದು ವಿಷಯ ಅವರಿಗೆ ಗೊತ್ತಾಯ್ತು. ಯಾರಿಗೆ? ಆಚೆ ಬದಿಯವರಿಗೆ, ನಮ್ಮ ವಿರೋಧ ಪಕ್ಷದ ನಾರಿ ಸೇನೆ. ನಾರಿ ಸೇನೆಗೆ ಗೊತ್ತಾಯ್ತು. ಇಲ್ಲಿಂದ ತೋರ್ಪಿನಿ ಹೋಗುವಾಗ ಆ ಕಡೆಯಿಂದ ನಕಲಿಸುವಂತ ಬುದ್ಧ ಮೂರ್ತಿ. ಹೌದಾ? ಬುದ್ಧ ಮೂರ್ತಿ ಹೌದಾ? ಪ್ರಾಣಿಯ ಪ್ರಾಣಿಯ ಹಾಗೆ ಮುಖ ಮುಖ. ಅದು ನಕುಲೇಶ್ವರಿ. ನಕುಲೇಶ್ವರಿ ಮುಂಗುಸಿಯ? ಮುಂಗುಸಿರೆ. ಹೌದು, ನೀವು ನೋಡ್ಲಿಕ್ಕೆ ನಾನು ಅಷ್ಟು ದೊಡ್ಡದನ್ನು ನೋಡಿರಲಿಲ್ಲ. ಅವರವರು ಯುದ್ಧ ಮಾಡ್ತಾ ಇರುವಾಗ ಮುಂದೆ ಹೇಳುದಕ್ಕೆ ನನ್ನ ನಾಲಿಗೆ ತೊಡೆ ಹೊರಸ್ತುಂಟು. ಹೋಗಬೇಕು. ಆದರೆ ವಿರೋಧಿಗಳಾದಂತಹ ನಾವು ಅಲ್ಲಿಗೆ ಹೋದದ್ದು ಅವರಿಗೆ ತಿಳಿಯಬಾರದು. ಅದಕ್ಕೆ ಬೇಕಾಗಿ ಕತ್ತಲೆಯನ್ನು ಆವರಿಸಿ ಕಪ್ಪು ವಸನಾದಿಗಳನ್ನು ಧರಿಸಿ ವೀರ ರಾಕ್ಷಸರನ್ನು ಜೊತೆಯಾಗಿ ಸೇರಿಕೊಂಡು ಬೆಕ್ಕಿನ ಹೆಜ್ಜೆಯ ಸಂಬಲವು ಅವರಿಗೆ ಅರಿಯದಂತೆ ಅವರ ಜುಟ್ಟನ್ನು ದರದರನೆ ಎಳೆದು ತಲೆ ಕಡಿಯುವುದಕ್ಕಾಗಿ ರಣಕ್ಷೇತ್ರಕ್ಕೆ ನಡೆಯುತ್ತಾರೆ.
ಸೋಟಿಯದನುದರು ಕಪಟದಲ್ಲಿ ಗಣನಿಧಿಯಲ್ಲಿ ನಮ್ಮನು ಬೆಂಗಡೆಯಲಿ ಗಣನಿಧಿಯಲ್ಲಿ ನಮ್ಮನು ಬೆಂಗಡೆಯಲಿ ಜನಗುವಲ್ಲಿ ರಣಕ್ಷೇತ್ರದ ಓಡಾಡಿಕೊಂಡು ಬರುವುದಕ್ಕೆ ಬಲವಾದಂತಹ ಕಾರಣ ಇದೆ. ರಣಕ್ಷೇತ್ರ ಬೆಳಕಿನಿಂದ ತುಂಬಿತ್ತಮ್ಮ. ಯುದ್ಧ ಮಾಡುವುದಕ್ಕೆ ನಮಗೆ ಸಹಾಯವಾಗಿತ್ತು. ಆದ್ರೆ ಈಗ ನೋಡಿದ್ರೆ ಆ ದುಷ್ಟರು ನಮಗೆ ಅನ್ಯಾಯವನ್ನು ಎಸಗುತ್ತಾ ಇದ್ದಾರೆ. ಎದುರಿಗೆ ಗೆಲ್ಲುವುದಕ್ಕೆ ಅಸಾಧ್ಯವಾಗುತ್ತಾ ಇದೆ ಅನ್ನುವ ಕಾರಣದಿಂದಲಾಗಿ ರಣಕ್ಷೇತ್ರವನ್ನು ಕತ್ತಲನ್ನಾಗಿಸಿದ್ದಾರೆ. ವಾಹಿನಿ ಅದನ್ನು ಕಡುವರು ಮಂಜು ಮುಸುಕಿದಾಕ್ಷಣ ಸೂರ್ಯ ತನ್ನ ತೇಜಸ್ಸನ್ನು ಕಳೆದುಕೊಳ್ಳುವುದಿಲ್ಲವಲ್ಲ. ರಣಕ್ಷೇತ್ರ ಕತ್ತಲಾದರೇನು ಬೆಳಗಿಸುವುದಕ್ಕೆ ಬೇಕಾಗಿ ಜ್ವಾಲಾಮಾಲಿನಿಂದ ಸೃಷ್ಟಿಸಿದ್ದೇನೆ. ಏನಾಗಬೇಕು? ನಮ್ಮಲ್ಲಿ ಹೇಳಿದಿರಿ ಅಂತಾದರೆ ನಾನೇ ಮಾಡಿ ಪೂರೈಸುತ್ತೇನೆ. ನೀನೇ ಜ್ವಾಲಾಮಾಲಿ. ನಿನ್ನ ಸೃಷ್ಟಿಗೆ ಬಲವಾದಂತಹ ಕಾರಣ ರಣಕ್ಷೇತ್ರವು ಕತ್ತಲಾಗಿದೆ. ಅದಕ್ಕೆ ಬೇಕಾಗಿ ನಿನ್ನ ಸೃಷ್ಟಿಯಾಗಿದೆ. ಎತ್ತರವಾದಂತಹ ದಿಣ್ಣೆಯನ್ನು ಏರಿಕೊ. ನಿನ್ನ ಕಣ್ಣಿನಿಂದ ಕೋಟಿ ಸೂರ್ಯ ಪ್ರಭೆ ಹೊರಸೂಸಲಿ. ಇದು ದಾನವರಿಗೆ ಮಾರಕವಾಗಿಯೂ ನಮಗೆ ಪೂರಕವಾಗಿರಬೇಕು. ಹಾಗೆ ನಿಮ್ಮ ಸೇನೆಯನ್ನು ಸದಬಡಿಯುತ್ತಾ ಜುಟ್ಟನ್ನು ಹಿಡಿದು ತಲೆ ಕಡಿಯುತ್ತಾ ಮುಂದುವರಿದಿದ್ದಾರೆ. ಸಾಮರ್ಥ್ಯ ಇದ್ದರೆ ಹೋರಾಟ ಮಾಡಿ. ಪ್ರಾಣ